ಘಟನೆ ಆಗಿದೆ. ನಾನು ಖಂಡಿತವಾಗೂ ಆ ಕುಟುಂಬಗಳಿಗೂ ಕ್ಷಮೆ ಕೇಳ್ತೇನೆ. ದಯವಿಟ್ಟು ಇಂಥ ಘಟನೆ ಆಗಬಾರ್ದಾಗಿತ್ತು. ಅವರು ತೀರೋಗಿರೋ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತೇನೆ ಸರ್. ಇದು ಒಂದು ಘಟನೆ. ನಮ್ಮ ಸರ್ಕಾರ ಎಲ್ಲ ಕ್ರಮಗಳನ್ನ ತಗೊಂಡಿದೆ. ಈಗ ಎಂಟೈರ್ ಸ್ಟೇಟು, ನೀವಾಗ್ಲಿ ನಾನಾಗ್ಲಿ RCB ವೆಲ್ಕಮ್ ಮಾಡೋ ಖುಷಿಯಲ್ಲಿ ನಾವೆಲ್ಲರೂ ಇದ್ವಿ. ಆದ್ರೂ ನಮ್ಮ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ರೋಡ್ ಶೋ ಕ್ಯಾನ್ಸಲ್ ಮಾಡ್ತು, ಬಹಳ ಕ್ರಮ ತಗೊಂಡಿದೆ. ಆದ್ರೆ ಲಕ್ಷಾಂತರ ಜನ ಬಂದಾಗಿಂದ ಅದೊಂದು ಎಡವಟ್ಟಾಗಿದೆ. ಇಲ್ಲಿ ನಮ್ಮ ಸರ್ಕಾರನೋ ಇಲ್ಲ ಪೊಲೀಸವ್ರನ್ನೋ ಬ್ಲೇಮ್ ಮಾಡೋದಲ್ಲ. ಒಂದು ಘಟನೆ ಆಗಿದೆ, ಇದು ಖಂಡಿತವಾಗಿ ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ಇರಲಿ. ನಮ್ಮ ಸರ್ಕಾರನೂ ಮುನ್ನೆಚ್ಚರಿಕೆ ಕ್ರಮ ತಗೊಂತಲ್ಲ ಸರ್, ನಮ್ಮ DCM ಸಾಹೇಬ್ರು, CM ಸಾಹೇಬ್ರು ಅಲ್ವಾ? ಆ ಥರ ಖಂಡಿತವಾಗೂ ನಾವೆಲ್ಲ ಪೊಲೀಸ್ ಇಲಾಖೆ ಬೇಡ ಅಂತ ಹೇಳಿದ್ರು ಸೆಲೆಬ್ರೇಷನ್, ಬಟ್ ಅದ್ರ ಬಗ್ಗೆ ನನಗೆ ಇಲ್ಲ ಹಾಗನ್ನಕ್ಕಾಗಲ್ಲ ಸರ್. ನಾವೀಗ ಜನ ಒಂದು ರಾತ್ರಿ ಎಲ್ಲ ಹೊತ್ತು ಪಟಾಕಿ ಹೊಡೆದ್ರು ಬೆಂಗಳೂರಲ್ಲಿ. ಜನ ಅಷ್ಟು ಒಂದು ಎಕ್ಸೈಟ್ ಆಗಿದ್ರು. ಈ ಥರ ಘಟನೆ ಆಗಿದೆ. ನಾನು ಖಂಡಿತವಾಗೂ ಆ ಕುಟುಂಬಗಳಿಗೂ ಕ್ಷಮೆ ಕೇಳ್ತೇನೆ. ದಯವಿಟ್ಟು ಇಂಥ ಘಟನೆ ಆಗಬಾರ್ದಾಗಿತ್ತು. ಅವರು ತೀರೋಗಿರೋ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತೇನೆ ಸರ್. ಕುಮಾರಸ್ವಾಮಿ ಅವರು ಹೇಳ್ತಾರೆ DCM ಚೈಲ್ಡಿಶ್ ರೀತಿ ವರ್ತನೆ ಮಾಡಿ ಇನ್ಸಿಡೆಂಟ್ ಆಗ್ತಾ ಇರಲಿಲ್ಲ ಅನ್ನೋದು ಸರ್. ಇಲ್ಲ ಕಡೆ ಅದನ್ನೇನು ಎಕ್ಸಾಗ್ರೇಟ್ ಮಾಡುವಂತ ನಿಟ್ಟಿನಲ್ಲಿ ಇದಾಯ್ತು ಅನ್ನೋ. ಇಲ್ಲ, ಇದು ಈ ಘಟನೆ ಬಗ್ಗೆ ಇದೊಂದು ಸೆನ್ಸಿಟಿವ್ ಇರೋದ್ರಿಂದ, ಇನ್ನ ಶೋಕ್ ಸಾಗರದಲ್ಲಿ ಇರೋದ್ರಿಂದ ನಾನು ಇದ್ರ ಬಗ್ಗೆ ಏನೂ ಕಾಮೆಂಟ್ ಮಾಡಲ್ಲ. ಬಟ್ ನಮ್ಮ DCM ಆಗಲಿ CM ಸಾಹೇಬ್ರಾಗಲಿ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಆದ್ರೂ ಅಲ್ಲಿ ಓವರ್ ಕ್ರೌಡ್ ಆಗಿದೆ ಸರ್. ಅದು ಹೆಂಗಾಗಿದೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ನಮ್ಮ ಸರ್ಕಾರದಾಗ್ಲಿ ಪೊಲೀಸರದಾಗ್ಲಿ ಯಾರ್ದು ವೈಫಲ್ಯ ಇಲ್ಲ. ಆಗಿರೋ ಘಟನೆಗೆ ನಮಗೂ ನೋವಿದೆ. ರಾಜ್ಯದ ಜನಸಲ ಕ್ಷಮೆ ಕೇಳ್ತೀವಿ ಸರ್. ಕುಟುಂಬದ ಜೊತೆ ಸರ್ಕಾರ ಇರುತ್ತೆ. ಕುಟುಂಬದ ಜೊತೆ ಸರ್ ಈಗ 10 ಲಕ್ಷ ಅವ್ರಿಗೆ ಅನೌನ್ಸ್ ಮಾಡಿದೀವಿ. ಮತ್ತೆ ಯಾರು 15 ಜನ ಹಾಸ್ಪಿಟಲ್ ಇದ್ದಾರೆ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸೋ ಜವಾಬ್ದಾರಿ ನಮ್ಮ ಸರ್ಕಾರನೇ ವಹಿಸುತ್ತೆ. ಈ ವಿಚಾರದಲ್ಲಿ ನಮ್ಮ CM ಅವರು DCM ಅವರು ಎಲ್ಲರೂ ಅಪ್ಸೆಟ್ ಆಗಿದ್ದಾರೆ. ನಮಗೂ ಬಹಳ ನೋವಿದೆ.